ಕಶ್ಯಪ ಬ್ರಹ್ಮನ ಮಗ, ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅತಿಥಿ ಮಕ್ಕಳ ಅಟ್ಟಹಾಸವನ್ನು ಸಟ್ಟು ನಿತ್ತಿನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅದಳ ವಿದಳ ಸುತಳ ರಸಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನೋಡಗುವುದು ಸೃಷ್ಟಿ, ಚತುರ್ಮುಖರ ಸೃಷ್ಟಿಯೇ ನಮ್ಮ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ, ನನ್ನ ಆಶಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ? ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ಪಡೆದಿದೆ, ಅದಾವ ಶಕ್ತಿ ಪುತ್ರ ನನ್ನೇ ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಅದಾವ ಶಕ್ತಿ ಅವನಿಗೆ ಸಾವನ್ನೇ ಬರದಂತೆ ತಡೆದಿದೆ, ಅದಾವ ಶಕ್ತಿ ನನಗೆ ಮುಖವಂತ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಹರಿ ಕಪಟಿ ವಂಚಕಿ, ನನ್ನ ಮಗನ ಹೃದಯ ಥರಾಳವನ್ನು ಹತ್ತಿ ಅವನ ತಲೆ ಕೆಡಿಸಿ ಮನ ಬಂದಂತೆ ಓಡಿಸುತ್ತಿರುವೆಯೋ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತೆ ಗಂಡೇ ಆಗಿದ್ದರೆ ನನ್ನೆದುರು ನಿಲ್ಲು, ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ನನ್ನ ಕೊರಳಿಗೆ ಮಾಲೆ ಮಾಡಿಕೊಳ್ಳದೆ ಹೋದರೆ ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ.